ಇತ್ತೀಚೆಗಷ್ಟೇ ಕರ್ನಾಟಕ ಹೈಕೋರ್ಟ್ PTCL ಕಾಯ್ದೆಯಡಿ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ, ಈ ಥರ ಗೌರ್ಮೆಂಟಿಂದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅವರಿಗೆ ಮಂಜೂರಾದ ಜಾಗಗಳನ್ನು ಯಾರಿಗೂ ಮಾರಾಟ ಮಾಡುವಂತಿಲ್ಲ. ಅಕಸ್ಮಾತ್ ಅದು ಮಾರಾಟ ಆಗಿದ್ರೂ ಕೂಡ ಎಷ್ಟು ವರ್ಷ ಆಗಿದ್ರೂ ಅದನ್ನು ಹಿಂಪಡೆಯುವ ಅಧಿಕಾರ ಅವರಿಗಿದೆ ಅಂತ ಮಾಡಲಾಗಿತ್ತು. ಆದರೆ ಮೊನ್ನೆ ಅಷ್ಟೇ ಒಂದು 15 ವರ್ಷದ ಹಿಂದಿನ ಕೇಸನ್ನು ರಿಟ್ ಅಪೀಲನ್ನು ಹೈಕೋರ್ಟ್ ಕೇಳಿಸ್ಕೊಳ್ತಾ ಯಾವುದೇ ಒಂದು ಕಾಯ್ದೆಗೆ ಟೈಮ್ ಲಿಮಿಟೇಷನ್ ಅನ್ನೋದು ಆ ಕಾಯ್ದೆಯ ಒಂದು ಹೃದಯ ಭಾಗ ಆಗಿರುತ್ತೆ. ಅದನ್ನು ಬಿಟ್ಟು ಎಷ್ಟು ದಿನ ಬೇಕಾದರೂ ಆಗಿರಲಿ ಅದಕ್ಕೆ ನಾವು ಜಸ್ಟಿಸನ್ನು ಕೊಡ್ತೀವಿ ಅಂತ ಹೇಳೋದು ಸರಿ ಆಗೋದಿಲ್ಲ. ಅದಕ್ಕಾಗಿ ಹೀಗೆ 15 ವರ್ಷ ಆದಮೇಲೆ ಆ ಜಾಗವನ್ನು ನಮಗೆ ಮತ್ತೆ ಮಂಜೂರು ಮಾಡಿಸ್ಕೊಡಿ ಅಂತ ಕೇಳಿದ್ದಂತಹ ಒಂದು ರಿಟ್ ಅಪೀಲನ್ನು ವಜಾಗೊಳಿಸಿದೆ. ಇದು ಫೈನಲ್ ಡಿಸಿಷನ್ ಅಂತ ಹೇಳಕ್ ಬರೋದಿಲ್ಲ. ಅಕಸ್ಮಾತ್ ಮತ್ತೆ ಇದು ಅಪೀಲ್ ಹೋಗಿ ಸುಪ್ರೀಂ ಕೋರ್ಟಲ್ಲೂ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ಬೋದು. ಆದ್ರೆ ಇವತ್ತಿನ ಮಟ್ಟಿಗೆ ಕರ್ನಾಟಕ ಹೈಕೋರ್ಟಿನ ತೀರ್ಪು ಇದಾಗಿರುತ್ತೆ. ಈ ವಿಷಯ ನಿಮ್ಗೆಲ್ಲ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಲೀಗಲ್ ಬೈಟ್ಸ್ಗೆ ನನ್ನನ್ನು ಫಾಲೋ ಮಾಡಿ.